ಹುಟ್ಟುಹಬ್ಬದ ಶುಭಾಶಯಗಳು ಆದ್ಯಾ. ಥ್ಯಾಂಕ್ ಯು ಅಜ್ಜಿ. ಆದ್ಯಾ, ದೀಪ ಹಚ್ಚಮ್ಮ. ಬಾಮ್ಮ. ಆದ್ಯಾ, ನಿಮ್ಮಮ್ಮನ ಆಶೀರ್ವಾದ ತಗೊಳುತ್ತೆ ಬಾ. ಆದ್ಯಾ, ನಿಮ್ಮಮ್ಮನ ಫೋಟೋಗೆ ನಮಸ್ಕಾರ ಮಾಡಮ್ಮ. ದೀರ್ಘಾಯುಷ್ಮಾನ್ ಭವ. ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಆದ್ಯಾ. ತಗೊಳಮ್ಮ, ನಿನ್ನ ಹುಟ್ಟುಹಬ್ಬಕ್ಕೆ ಉಡುಗೊರೆ. ಈ ಸೀರೆ ತುಂಬಾ ಚೆನ್ನಾಗಿದೆ ದೊಡ್ಡಪ್ಪ. ಥ್ಯಾಂಕ್ ಯು. ಇದು ಕಂಚಿಲಿ ನಮಗ್ ಗೊತ್ತಿರೋರ ಹತ್ರ ಸ್ಪೆಷಲ್ ಆಗಿ ನಿನಗೋಸ್ಕರ ಮಾಡಿಸಿರೋ ಸೀರೆನಮ್ಮ. ಈ ಸೀರೆನ ಕಂಚಿ ಕಾಮಾಕ್ಷಮ್ಮನ ಹತ್ರ ಇಟ್ಟು ನಮಗ್ ಕಳಿಸಿದ್ದಾರೆ. ನೀನು ಮದುವೆ ದಿನ ಈ ಸೀರೆನೇ ಉಟ್ಕೋಬೇಕು. ಆಯ್ತು ದೊಡ್ಡಪ್ಪ. ಹ್ಯಾಪಿ ಬರ್ಡೇ ಆದ್ಯಾ. ಹ್ಯಾಪಿ ಬರ್ಡೇ ಆದ್ಯಾ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಆದ್ಯಾ. ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳಮ್ಮ. ಥ್ಯಾಂಕ್ ಯು. ಎಲ್ಲರೂ ಅವಳ ಹಿಂದೆ ಬಿದ್ದು ಹೇಗೆ ಹೇಳ್ತಾ ಇದ್ದಾರೆ ಹ್ಯಾಪಿ ಬರ್ಡೇ ಅಂತ. ಇವಳಿಗೆ ಇವತ್ತು ಬರ್ಡೇ ಆದ್ರೆ ನನಗೆ ಬ್ಲ್ಯಾಕ್ ಡೇ. ಇವತ್ತಿನ ದಿನ ಹೇಗೆ ಹೋಗುತ್ತೋ ಏನೋ. ಎಲ್ರೂ ಬಂದ್ರು ವಿಶೇಷ ಹೇಳಿದ್ರು, ಆದ್ರೆ ಆದಿತ್ಯ ಕಾಣಿಸ್ತಾನೆ ಇಲ್ವಲ್ಲ.
ಮಾಡ್ತಾ ಇದ್ದೀರಾ? ಪ್ಯಾಕಿಂಗ್, ಗಿಫ್ಟ್ ಪ್ಯಾಕಿಂಗ್ ಮಾಡ್ತಿದ್ದೀನಿ. ಬರ್ಡೇ ಗಿಫ್ಟ್ ಕೊಡೋದಕ್ಕೆ ಪ್ಯಾಕಿಂಗ್ ಮಾಡ್ತಿದ್ದೀರಾ ಅಂತ ಆಯ್ತು. ಮಾಡಿ ಮಾಡಿ. ಇಷ್ಟಕ್ಕೂ ಏನಿದೆ ಅದರಲ್ಲಿ? ಅಮ್ಮಮ್ಮ, ಅದು ಮಾತ್ರ ಸರ್ಪ್ರೈಸ್. ಆದ್ಯ ಓಪನ್ ಮಾಡದ್ಮೇಲೆನೆ ಅವಳೇ ನೋಡ್ಬೇಕು. ಓಹೋ, ಸರ್ಪ್ರೈಸ್ ಅಲ್ಲಿ ಮತ್ತೆ ಸಸ್ಪೆನ್ಸಾ? ಇಷ್ಟಕ್ಕೂ ನಮ್ಮ ಮಾವ ಏನ್ ಮಾಡ್ತಿದಾರೋ? ಈ ಸಾರಿ ತಗೊಂಡಿದ್ದೀನಿ, ಆದ್ರೆ ಆದ್ಯಾಗಿದ್ ಇಷ್ಟ ಆಗ. ಅಂತ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ರೆ ನೀನ್ ಇಲ್ಲಿದ್ಯಾ? ಹೀಗಾದ್ರೆ ನಿನ್ ಪ್ರೀತಿ ಗೆದ್ದ ಹಾಗೆ ಬಿಡು. ರೆಡಿ ಮಾಡಿದ್ಯಾ? ಯಾವಾಗ್ಲೂ ರೆಡಿ ಮಾಡಿದೆ ನಾನು. ಆದ್ರೆ ಮಾವ, ಇದೇ ಸೈಜು ಇದೇ ಕಲರ್ ಗಿಫ್ಟ್ ಬಾಕ್ಸು ನಾನು ಆದಿತ್ಯ ಕೈಯಲ್ಲೂ ನೋಡಿದೆ. ಅದು ಇದು ಎರಡು ಸೇಮ್ ಅಲ್ಲ ಅಲ್ವಾ? ಎರಡು ಒಂದೇ ತರ ಇದೆ. ಹಾಗೆ ಇರುತ್ತೆ ರಾಜಿ. ಮಾವ, ಏನ್ ಮಾಡ್ತಿದ್ಯಾ? ಅದನ್ನ ಇವಾಗ ಹೇಳಕ್ಕಾಗಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್. ನೋಡೆ, ನಿಮ್ಮತ್ತೆ ಬೆಳಗ್ಗೆನೆ ಆ ರೋಲ್ಡ್ ಗೋಲ್ಡ್ ಒಡವೆ ಮುಂದೆ ಇಟ್ಕೊಂಡು ಕೂತಿದ್ದಾಳೆ. ನಕಲಿ ಒಡವೆ ಅಂತ ನಿನಗ್ ಗೊತ್ತು, ಅವ್ರಿಗೇನಾದ್ರೂ ಗೊತ್ತಿದ್ಯಾ? ಈ ದರಿದ್ರ ನಿಜ ನನಗೆ ಗೊತ್ತಾಗದೆ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಕಣೆ. ಗೊತ್ತಾದಾಗಿಂದ ನನಗೆ ಭಯ ಮತ್ತೆ ಟೆನ್ಷನ್ ಎರಡು ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ನಿನಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ಇರು ಅಂತ ಹೇಳಿದ್ದು. ನನ್ನ ಹಾಗೆ ನನ್ನ ನೋಡಿದ್ ಸಾಕು. ಅವ್ರು ಯಾಕೆ ಒಡವೆ ನೋಡ್ತಿದ್ದಾರೆ ಅಂತ ನೋಡೋಣ. ಬಾ. ಅದ್ಗೆ ಆ ನಕಲಿ ಒಡವೆ ಶಾಪ್ ಇವಾಗ ಯಾಕೆ ಓಪನ್ ಮಾಡಿದ್ರಿ? ಏನಂದೆ? ಅದೇ ಅದ್ಕೆ ಆ ಗೋಲ್ಡ್ ಒಡವೆ ಶಾಪು ಇವಾಗ ಯಾಕೆ ತೆಗೆದ್ರಿ ಅಂತ. ಅದಾ? ಮತ್ತೆ ಆದ್ಯನ್ಗೆ ಪ್ರತಿಯೊಬ್ರು ಏನಾದ್ರೂ ಒಂದು ಗಿಫ್ಟ್ ಕೊಡ್ತಿದಾರಲ್ಲ, ಅದಕ್ಕೆ ನಾನು ಅವಳಿಗೊಂದು ಗಿಫ್ಟ್ ಕೊಡೋಣ ಅಂತ. ಏನು? ಇದನ್ ಗಿಫ್ಟ್ ಹಾಕೊಟ್ರೆ ಹೇಗಿರತ್ತೆ? ಹಾ, ಏನು ಇದ? ಬೇಡ ಬೇಡ ಅದ್ಗೆ. ಯಾಕೆ ಪಾರ್ವತಿ ಇಷ್ಟೊಂದು ಹೆದರ್ಕೋತಾ ಇದ್ಯಾ? ಅಂದ್ರೆ ಅಂದ್ರೆ ಅವಳಿಗೆ ಆದ್ರೂ ಇಷ್ಟು ದೊಡ್ಡ ಒಡವೆ ಯಾಕೆ ಅಂತ. ಆದ್ರೂ ಅವಳಿಗೆ ಬಂಗಾರ ಯಾಕೆ ಅಂತ. ಕ್ಲೋಸ್ ಮಾಡಿ, ಆ ಡಬ್ಬ ಕ್ಲೋಸ್ ಮಾಡಿ. ಹಾಗೆ ಹೇಳ್ಬೇಡ ಪಾರ್ವತಿ, ಪಾಪ. ಆದ್ಯ ನನ್ ಮಗನ್ ಮದ್ವೆ ಮಾಡ್ಕೋಬೇಕು ಅಂತ ಎಷ್ಟೋ ಆಸೆ ಪಟ್ಲು, ಆಗ್ಲಿಲ್ವಲ್ಲ. ಆಮೇಲೆ ಇವಳು ಗಡ್ಡಿ ಆಗ್ತಿದ್ದಾಳೆ ಅಂತ ಅಪಾರ್ಥ ಮಾಡ್ಕೊಂಡ್ವಿ. ಆದ್ರೆ ಪಾಪ ಅವಳು ಹಾಗೆ ಮಾಡ್ಲಿಲ್ವಲ್ಲ. ಈಗ ಆ ಅಮೇರಿಕಾದವನ್ನ ಮದ್ವೆ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಇಲ್ಲಿಂದ ಹೋಗ್ತಿದ್ದಾಳೆ ಅಂದ್ರೆ ಅಲ್ಪ ಸ್ವಲ್ಪ ನಮ್ಗೆ ತಾನೇ ಸಂತೋಷ. ಏನ್ ಚಾರು? ಹೌದು ಅತ್ತೆ, ಹೌದು. ಅದಕ್ಕೆ ಹೋದ್ರೆ ಹೋಗ್ಲಿ, ಅವಳಿಗೆ ಈ ಒಡವೆನ ಗಿಫ್ಟ್ ಕೊಡೋಣ ಅನ್ಕೊಂಡಿದೀನಿ. ಹೀಗ್ ಹೇಳ್ತಿದಾರಲ್ಲೇ, ಕೊಟ್ರೆ ಹೋಗೋದು ಒಡವೆ ಅಲ್ಲ ನಾವು. ಚಿಕ್ಕಮ್ಮ, ಹಾಗಲ್ವೇ, ಈ ನಕಲಿ ಒಡವೆ ಬಗ್ಗೆ ಆದ್ಯಂಗೂ ಕೂಡ ಗೊತ್ತಲ್ಲ. ಇವಾಗ ಇವ್ರಿದನ್ ತಗೊಂಡ್ ಹೋಗಿ ಅವಳು ಕುತ್ತಿಗೆಗೆ ಹಾಕಿದ್ರೆ
ಈ ನಕಲಿ ಒಡವೆ ನಂಗೆ ಯಾಕೆ ಅಂತ ಎಲ್ಲಾರ ಮುಂದೆ ಹೇಳ್ಬಿಟ್ರೆ ಸಾಯ್ತೀವಿ ಅಲ್ವಾ ಚಿಕ್ಕಮ್ಮ? ನೀನೇ ಏನಾದ್ರೂ ಮಾಡಿ ಕೊಡ್ತಿರೋ ತರ ಮಾಡು ಚಿಕ್ಕಮ್ಮ. ಏನೇ ಇದು? ಎಲ್ಲದಕ್ಕೂ ನನ್ನೇ ಸಿಗಿಸ್ತೀಯ. ನಂದು ಮೊದ್ಲೇ ದೊಡ್ಡ ಬುದ್ಧಿ. ನಿನ್ ಹಾಗೆ ನಮ್ಮ ಅತ್ತಿಗೆ ಹಾಗೆ ಕ್ರಿಮಿನಲ್ ತಲೆ ಇಲ್ಲ ನಂಗೆ. ನಾನು ಹೇಗೆ ಪೆಟ್ಟಿಗೆ ಮುಚ್ಸೋದು? ಏನ್ ಪಾರ್ವತಿ, ನೀವಿಬ್ರೆ ಗುಸುಗುಸು ಮಾತಾಡ್ಕೋತಿದ್ದೀರಾ? ಅದು ಈ ಒಡವೆ ಬಗ್ಗೆನೇ ಅದಕ್ಕೆ. ಅದೇ ನೀವು ಆ ಒಡವೆ ಕೊಡ್ತೀನಿ ಅಂದ್ರೆ ಪಾಪ ಚಾರು ಫೀಲ್ ಆಗ್ತಿದ್ದಾಳೆ. ಹೌದಾ ಚಾರು? ಹೌದು ಹೌದು ಅತ್ತೆ, ನಾನು ನಿಮ್ಗೋಸ್ಕರ ಕೊಟ್ಟಿರೋದು ನಿಮ್ಮ ಹತ್ರ ಇದ್ರೇನೆ ಚೆನ್ನಾಗಿರುತ್ತೆ. ಇದು ಬೇರೆಯವ್ರ ಮೈ ಮೇಲೆ ಕಾಣಿಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಹೌದಲ್ವಾ? ಈ ಒಡವೆಗಳ ಮೇಲೆ ನಿನಗೆ ಅಷ್ಟು ಸೆಂಟಿಮೆಂಟ್ ಇಲ್ದೇ ಇರತ್ತಾ ಹೇಳು? ಮತ್ತೆ ಹೇಗಿವಾಗ? ಗಿಫ್ಟ್ ಅಂತೂ ಕೊಡ್ಲೇಬೇಕು, ಅದ್ರಲ್ಲೂ ಬಂಗಾರನೇ ಕೊಡ್ಬೇಕು ಅಂತ ಅನ್ಕೊಂಡೆ. ಇವಾಗ ಕೊಡ್ಲಿಲ್ಲ ಅಂದ್ರೆ ಕೊಡಕ್ಕಾಗ್ಲಿಲ್ವಲ್ಲ ಅಂತ ನನ್ ಮನ್ಸಲ್ಲಿ ಯಾವಾಗ್ಲೂ ಅದೊಂದು ಕೊರ್ಗಿದ್ದೇ ಇರತ್ತೆ ಅಲ್ವಾ? ಒಂದ್ ಕೆಲ್ಸ ಮಾಡೋಣ, ಈ ಸಣ್ಣ ರಿಂಗ್ ಕೊಟ್ಬಿಡ್ಲಾ? ಇದನ್ ಕೊಟ್ರು ಗೊತ್ತಾಗ್ಬಿಡುತ್ತೆ. ಚಿಕ್ಕಮ್ಮ, ಗೊತ್ತಾಗ್ಬಿಡುತ್ತೆ ಅಂದ್ರೆ ಏನ್ ಪಾರ್ವತಿ? ಅದೇ ಅದಕ್ಕೆ ಚಿಕ್ಕದಾದ್ರೂ ದೊಡ್ಡದಾದ್ರೂ ಇದು ಚಾರು ತಂದಿರೋ ಬಂಗಾರನೇ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಗೊತ್ತಾದ್ರೆ ಏನೀಗ ಪಾರ್ವತಿ? ನನ್ ಸೊಸೆಗ್ ಬೇಜಾರಾಗತ್ತಲ್ಲ ಅಂತ ನಾನು ಯೋಚಿಸ್ತಾ ಇದ್ದೆ. ಈಗೇನಾದ್ರೂ ಒಂದು ಕೊಡ್ಲೇಬೇಕು. ನೀನೇ ಹೇಳು ಚಾರು, ನಾನು ಏನ್ ಕೊಡ್ಲಿ ಅಂತ. ಅತ್ತೆ, ಸದ್ಯಕ್ಕೆ ನಮ್ ಚಿಕ್ಕಮ್ಮನ ಸರನೇ ಇದೆಯಲ್ಲ. ಅಮ್ಮ, ಏನು ನಂದ? ಇದು ಒರಿಜಿನಲ್ ಬಂಗಾರ ಕಣೆ. ಇದೇನಾದ್ರೂ ಡ್ಯೂಪ್ಲಿಕೇಟ್ ಬಂಗಾರನಾ? ಅಂದ್ರೆ ಅದ್ಗೆ ಅದು ಅದು ಮತ್ತೆ ಕೊಟ್ಬಿಡು ಚಿಕ್ಕಮ್ಮ, ಕೊಟ್ಬಿಡು. ನಾನ್ ಕೊಡಲ್ಲ. ಹಾಗೋಗಿ ಹೀಗೋಗಿ ನಿನಗ್ ನನ್ನೊಡವೆನೆ ಕಾಣಿಸ್ತಾ? ಇದು ಒರಿಜಿನಲ್ ಬಂಗಾರ, ನಾನ್ ಕೊಡಲ್ಲ. ಪಾರ್ವತಿ, ಮಾತಿಗೂ ಒರಿಜಿನಲ್ ಅಂತ ಹೇಳ್ತಿದ್ಯಲ್ಲ, ಇಲ್ಲೇನಾದ್ರೂ ಆರ್ಟಿಫಿಷಿಯಲ್ ಒಡವೆ ಇದೆಯಾ? ನಿಮ್ ಹತ್ರ ಇರೋದೆಲ್ಲ ಅದೇ ಅಲ್ವಾ? ಹಾಗಲ್ಲ ಅತ್ತೆ, ಪಾಪ ಚಿಕ್ಕಮ್ಮನ ಹತ್ರ ನಿಮ್ಮಷ್ಟು ಬಂಗಾರದ ಒಡವೆ ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದಾಳೆ. ಕೊಟ್ಬಿಡ್ತಾಳೆ ಚಿಕ್ಕಮ್ಮ. ಕೊಡ್ತೀಯ ಅಲ್ವಾ? ಕೊಡು ಚಿಕ್ಕಮ್ಮ, ಕೊಡು ಇಲ್ಲಿ, ಕೊಡು. ಹಾ, ಅತ್ತೆ ತಗೊಳ್ಳಿ. ಚಿಕ್ಕಮ್ಮನ ಸರ ತಗೊಂಡು ಹೋಗಿ ಆ ದಿನಕ್ಕೆ ಗಿಫ್ಟ್ ಕೊಟ್ಬಿಡಿ. ಎಷ್ಟು ಒಳ್ಳೆಯವಳು ಪಾರ್ವತಿ ನೀನು. ನನಗೋಸ್ಕರ ಬಂಗಾರದಂತ ಸೊಸೆನ್ ತಂದೆ, ಈಗ ನೀನ್ ಬಂಗಾರನೇ ಕೊಡ್ತಿದ್ಯಾ? ಇರು, ನಾನು ಇದನ್ನು ಒಳಗಡೆ ಇಟ್ಟು lock ಮಾಡ್ತೀನಿ. ಬಿಡಿ, ಸುಮ್ಮನಿರು ಚಿಕ್ಕಮ್ಮ. ನಡೀಲಿ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಬಾ ಚಿಕ್ಕಮ್ಮ, ಬಾ. ಆದ್ಯಾ, ಇವತ್ತು ನೀನ್ ಹುಟ್ಟಿದಬ್ಬ ಅಲ್ವಾ? ನಾಳೆ ಮದ್ವೆ ಮಾಡ್ಕೊಂಡು ನಮ್ಮೆಲ್ರನ್ನ ಬಿಟ್ಟು ದೂರ ಹೊರಟೋಗ್ತೀಯಾ? ಈಗ ಅದನ್ನ ಯಾಕೆ ಹೇಳ್ತಾ ಇದೀಯಾ? ಯಾಕ್ರಿ ಹೇಳ್ಬಾರ್ದು? ನಾನೇನೋ ಮನಸ್ ಬಿಚ್ಚಿ ಮಾತಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಏನ್ ನಿಮ್ದು? ಹೇಳು ಕಂಟಿನ್ಯೂ. ಎಷ್ಟೇ ಬೇಡ ಅನ್ಕೊಂಡ್ರು ನಾವೆಲ್ಲರೂ ಒಂದೇ. ಅದಕ್ಕೆ ನನ್ ಸಮಾಧಾನಕ್ಕೋಸ್ಕರ ನಾನು ನಿನ್ಗೇನಾದ್ರೂ ಒಂದು ಕಾಣಿಕೆ ಕೊಡ್ಬೇಕಲ್ಲ, ಅದಕ್ಕೆ ಈ ಬಂಗಾರದ ನೆಕ್ಲೆಸ್ ಕೊಡ್ತಾ ಇದ್ದೀನಿ. ತಗೋ. ಇದೇನು ಶಿವರಾಜು, ನಿಮ್ಮ ಅಕ್ಕ ಬಂಗಾರದ ಸರ ಕೊಡ್ತಾ ಇದ್ದಾಳೆ? ಅದಕ್ಕೆ ಅನ್ಸುತ್ತೆ ವಿಜಯನಗರ ಸಾಮ್ರಾಜ್ಯ ಮುಳುಗೋಗಿದ್ದು.
ಸರಿಯಾಗಿ ಹೇಳಿದೆ ಶಿವರಾಜು. ಅದೇ ಏನಾದರೂ ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ದಿದ್ರೆ ನಮ್ಮ ಇಡೀ ರಾಜ್ಯನೇ ಮುಳುಗೋಗ್ತಾ ಇತ್ತು. ಈ ಬಂಗಾರ ನನಗ್ಯಾಕತ್ತೆ, ಬೇಡ. ಇಲ್ಲೋಡು ಆದ್ಯ, ನೀನ್ ಯಾಕೆ ಬೇಡ ಅಂತಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಇದು ಅದಲ್ಲ, ನಂದೇ, ನನ್ ಸರನೇ. ಹಾ, ತಗೋ. ಹಾ ಹೌದು ಆದ್ಯ. ಚಾರು ಒಡವೆಗಳು ಯಾಕೆ ಅಂತ ಪಾರ್ವತಿನೇ ಪ್ರೀತಿಯಿಂದ ತನ್ನ ಸರ ಕೊಟ್ಲು. ತಗೋ ತಗೋ ಆದ್ಯ. ಉಡುಗೊರೆ ಕೊಡುವಾಗ ಬೇಡ ಅನ್ಬಾರ್ದು, ಅದ್ರಲ್ಲೂ ಬಂಗಾರ ಅಂದ್ರೆ ಬೇಡ ಅನ್ಲೇಬಾರ್ದು. ತಗೋ. ಆಯ್ತು. ನಮ್ ಸೀನು ಕೂಡ ಬರ್ಲಿಲ್ಲ. ಎಲ್ಲಿ ಹೋಗಿದ ನೀನು? ನೋಡ್ಕೊಂಡ್ಯಾ ಬ್ರೋ? ನೀನ್ ನೋಡ್ಕೊಂಡ್ಯಾ ಬ್ರೋ? ಏನದು? ಗಿಫ್ಟು. ಯಾರಿಗೆ? ಆದ್ಯನ್ಗೆ. ನಾನೇನೋ ಆದ್ಯಾಗೆ ಆಗ್ತಿರೋ ಹಸ್ಬೆಂಡು.
ಅದಕ್ಕೆ ಸ್ಪೆಷಲ್ ಇಂಟ್ರೆಸ್ಟ್ ಅಲ್ಲಿ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ನೀನ್ ಯಾಕೆ ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸ್ತಾ ಇದೀಯಾ? ಹಲೋ 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 ಬ್ರೋ, ನೀನ್ ಇಲ್ಲಿಗೆ ಬರಕ್ಕಿಂತ ಮುಂಚೆನೆ ನಾನು ಆದ್ಯನ್ಗೆ ಮಾವ ಆದವನು. ಹೌದು, ಮಾವ ಆಗಿ ಗಿಫ್ಟ್ ಕೊಟ್ಟು ಓವರ್ ಆಕ್ಟಿಂಗ್ ಮಾಡೋದು ಯಾಕೆ? ಇವನಿಗೆ ಹೆಂಡತಿ ಇದ್ದಾಳೆ ತಾನೆ? ಮುಂದಾಗೋ ಹಸ್ಬೆಂಡ ನೋಡೋಣ. ಅಲ್ಲ ಕಣೋ, ನಿನ್ಗೊಂದು ಗತಿ ಕಾಣಿಸ್ದೇ ಇದ್ರೆ ನೋಡು.